ಪ್ರಯಾಗ್ರಾಜ್ನಲ್ಲಿ ಸಂಗಮ್ ಘಾಟ್ನಲ್ಲಿ ಕಾಲ್ತುಳಿತ ಸಂಭವಿಸಿ ಅಲ್ಲಿ ನಡೆದಂತಹ ದುರಂತ ಎಲ್ಲರನ್ನ ಬೆಚ್ಚಿ ಬೀಳಿಸಿದೆ. ಈ ತ್ರಿವೇಣಿ ಸಂಗಮದಿಂದಲೇ ಟಿವಿ9 ಪ್ರತ್ಯಕ್ಷ ವರದಿ. ಈಗ ಸದ್ಯ ತ್ರಿವೇಣಿ ಸಂಗಮದಲ್ಲಿ ಪರಿಸ್ಥಿತಿ ನಿಯಂತ್ರಣದಲ್ಲಿದೆ. ಎಲ್ಲಾ ತಾತ್ಕಾಲಿಕ ಸೇತುವೆಗಳ ಸಂಚಾರವನ್ನ ಬಂದ್ ಮಾಡಲಾಗಿದೆ. ಟಿವಿ9 ಪ್ರತ್ಯಕ್ಷ ವರದಿ ಕೊಡ್ತಾ ಇದೆ. ತ್ರಿವೇಣಿ ಸಂಗಮದಿಂದ ಬೆಳಗಿನ ಜಾವ ಆದಂತಹ ದುರಂತ ಆಘಾತಕಾರಿಯಾಗಿತ್ತು. ಅಮೃತ ಸ್ನಾನವನ್ನ ಸಾಧುಗಳ ಅಖಾಡ ರದ್ದುಗೊಳಿಸಿದೆ. ಮೊದಲು ಸಾಧು ಸಂತರು ಪುಣ್ಯ ಸ್ನಾನ ಮಾಡಬೇಕಿತ್ತು, ನಂತರ ಭಕ್ತಾದಿಗಳಿಗೆ ಅವಕಾಶ ಇತ್ತು. ಶಾಹಿ ಸ್ನಾನಕ್ಕೆ ಸಾಧು ಸಂತರ ಬಳಿಕ ಅವಕಾಶವನ್ನ ನೀಡಲಾಗ್ತಿತ್ತು. ಆದರೆ ಸಾಧು ಸಂತರನ್ನ ನೋಡೋ ಭರದಲ್ಲಿ ಏಕಾಏಕಿ ಜನ ನುಗ್ಗಿದ್ರಿಂದಾಗಿ ಅನಾಹುತ ಸಂಭವಿಸಿದೆ. ಲಕ್ಷಾಂತರ ಸಂಖ್ಯೆಯಲ್ಲಿ ಇನ್ನೂ ಕೂಡ ಭಕ್ತರಿದ್ದಾರೆ. ಹಾಗಾಗಿ ಸಾಧುಗಳು ತಮ್ಮ ಸ್ನಾನವನ್ನ ರದ್ದುಗೊಳಿಸಿದ್ದಾರೆ. ಪ್ರಯಾಗ್ರಾಜ್ನ ಸಂಗಮ್ ಘಾಟ್ನಲ್ಲಿ ಕಾಲ್ತುಳಿತ. ನಮ್ಮ ಟಿವಿ9 ಪ್ರತ್ಯಕ್ಷ ವರದಿಯನ್ನ ಕೊಡ್ತಾ ಇದೆ ಸಂಗಮ್ ಘಾಟ್ನಿಂದ. ನಮ್ಮ ಪ್ರತಿನಿಧಿ ಅನುಷಾ ಸ್ಥಳದಿಂದ ಪ್ರತ್ಯಕ್ಷ ವರದಿಯನ್ನ ನೀಡಿದ್ದಾರೆ. ತ್ರಿವೇಣಿ ಸಂಗಮದಿಂದಲೇ ಪ್ರತ್ಯಕ್ಷ ವರದಿ, ಗ್ರೌಂಡ್ ರಿಪೋರ್ಟ್ ನೀಡ್ತಾ ಇದೆ ಟಿವಿ9. ಸದ್ಯಕ್ಕೆ ಪರಿಸ್ಥಿತಿ ನಿಯಂತ್ರಣದಲ್ಲಿದೆ. ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನ ಗ್ರೌಂಡ್ ರಿಪೋರ್ಟ್ ಅನ್ನು ನಿಮ್ಮೆದುರಿಗಿಡ್ತಾ ಇದ್ದೀವಿ. 2025ರ ಮಹಾಕುಂಭಮೇಳ ನಡೀತಾ ಇರುವಂತಹ ಪುಣ್ಯನಗರಿ ಪ್ರಯಾಗ್ರಾಜ್ನಲ್ಲಿ ಇವತ್ತು ನಾನಿದ್ದೀನಿ. ಒಟ್ಟು 45 ದಿನಗಳ ಈ ಒಂದು ಮಹಾಕುಂಭಮೇಳದಲ್ಲಿ ಸುಮಾರು 5-6 ಇಂಪಾರ್ಟೆಂಟ್ ಡೇಟ್ಸ್ ಆಗಿರುತ್ತೆ ಶಾಹಿ ಸ್ನಾನದ್ದು. ಅಂಥದ್ದೇ ಒಂದು ಡೇಟ್ ಇವತ್ತು ಕೂಡ ಮೌನಿ ಅಮಾವಾಸ್ಯ ಆಗಿರುವಂತಹ ಕಾರಣಕ್ಕೆ ಇವತ್ತು ಕೂಡ ಸಾಧುಗಳ ಶಾಹಿ ಸ್ನಾನ ದಿನ ಆಗಿತ್ತು. ಆದರೆ ಇವತ್ತು ಬೆಳಿಗ್ಗೆ ಮೌನಿ ಅಮಾವಾಸ್ಯ ಸಂದರ್ಭದಲ್ಲಿ ಸುಮಾರು 4 ಗಂಟೆಗೆ ಇಲ್ಲಿ ಅವಘಡ ಸಂಭವಿಸಿರುವಂಥದ್ದು. ಸುಮಾರು ಕಾಲ್ತುಳಿತ ಆಗಿ ಸಾಕಷ್ಟು ಜನರಿಗೆ ತೊಂದರೆ ಆಗಿ ಇವತ್ತಿನ ಶಾಹಿ ಸ್ನಾನ ಏನಿದೆ ಅದು ರದ್ದಾಗಿರುವಂಥದ್ದು. ನೀವೀಗ ದೃಶ್ಯಗಳಲ್ಲಿ ನೋಡ್ತಾ ಇರುವಂಥದ್ದು ತ್ರಿವೇಣಿ ಸಂಗಮ್ ಇನ್ನ ಅಪೋಸಿಟ್ ಭಾಗದಲ್ಲಿ, ಅಂದ್ರೆ ಯಾವ ರೀತಿಯಾಗಿ ಮೇನ್ ರೋಡ್, ಪ್ರಯಾಗ್ರಾಜ್ ಮೇನ್ ರೋಡ್ ಏನಿದೆ ತ್ರಿವೇಣಿ ಸಂಗಮ್ ಮೇನ್ ರೋಡ್, ಅದರ ಅಪೋಸಿಟ್ ಅಲ್ಲಿ ಸುಮಾರು ಇಲ್ಲಿ ಈ ರೀತಿಯಾಗಿ ಬ್ರಿಡ್ಜಸ್ ಗಳನ್ನ ಕಟ್ಟಲಾಗಿದೆ. ಸುಮಾರು 12ರಿಂದ 14 ಬ್ರಿಡ್ಜ್ಗಳನ್ನು ಕಟ್ಟಿ ಇಲ್ಲಿ ತ್ರಿವೇಣಿ ಸಂಗಮ್ ಘಾಟ್ಗೆ ಹೋಗೋದಕ್ಕೆ ಅವಕಾಶವನ್ನು ಕಲ್ಪಿಸಲಾಗಿತ್ತು. ಆದರೆ ಇವತ್ತಿನ ಸಂದರ್ಭದಲ್ಲಿ ಎಲ್ಲ ಪೂಲ್ಗಳನ್ನು ಕೂಡ ಕ್ಲೋಸ್ ಮಾಡಿದ್ದಾರೆ. ಇವತ್ತು ಬೆಳಿಗ್ಗೆ ಏನೋ ಅವಘಡ ನಡೀತು. ನಿನ್ನೆಯಿಂದ ಕೂಡ ಕೆಲವೊಂದಿಷ್ಟು ಪೂಲ್ಗಳು ಕ್ಲೋಸ್ ಇತ್ತು. ಸುಮಾರು 3-4 ಪೂಲ್ಗಳು ಮಾತ್ರ ಓಪನ್ ಇಟ್ಟು ಭಕ್ತಾದಿಗಳಿಗೆ ಆ ಕಡೆ ಹೋಗೋದಕ್ಕೆ ಅವಕಾಶ ಮಾಡಿಕೊಡಲಾಗಿತ್ತು. ಆದರೆ ಇವತ್ತಿನ ಒಂದು ಬೆಳಿಗ್ಗೆ ಏನು ಅವಘಡ ಸಂಭವಿಸಿತು ಅಂದ್ರೆ ಏನಾಗುತ್ತೆ, ಬೆಳಿಗ್ಗೆ 3 ಗಂಟೆ 4 ಗಂಟೆ ಬ್ರಹ್ಮಿ ಮುಹೂರ್ತದ ಸಂದರ್ಭದಲ್ಲಿ ಸಾಧುಗಳಿಗೆ ಇಲ್ಲಿ ಶಾಹಿ ಸ್ನಾನ ಮಾಡೋದಕ್ಕೆ ಅವಕಾಶ ಇರುತ್ತೆ. ಅದಾದ ನಂತರ ಸಾಮಾನ್ಯ ಭಕ್ತಾದಿಗಳಿಗೆ ಸ್ನಾನ ಮಾಡೋದಕ್ಕೆ ಅವಕಾಶ ಇರುತ್ತೆ. ಆದರೆ ಇವತ್ತು ಕಾಲ್ತುಳಿತ ಸಂಭವಿಸಿ ಸುಮಾರು 8ರಿಂದ 10 ಕೋಟಿ ಜನ ಇಲ್ಲಿ ಬೆಳಿಗ್ಗೆ ಬಂದಿದ್ರು ಅನ್ನುವಂತಹ ಮಾಹಿತಿ ಇದೆ. ಎಲ್ಲರೂ ಕೂಡ ಸಾಧುಗಳನ್ನೇ ನಡೆದುಕೊಂಡು ಬರುವಂತಹ ದಾರಿಯಲ್ಲಿ ನೋಡೋದಕ್ಕೆ ಜನರಿಗೆ ಅವಕಾಶ ಇರುತ್ತೆ. ಆದರೆ ಬ್ಯಾರಿಕೇಡ್ಗಳನ್ನ ಒಡೆದು ನುಗ್ಗಿ ಜನ ಒಳಗಡೆ ಬಂದಿದ್ದು ಅವರು ಮಾಡುವಂತಹ ಆಚರಣೆಗಳೇನಿರುತ್ತೆ ಸಾಧುಗಳು ಮಾಡಿದ್ರೆ ಅದಕ್ಕೆ ಅಡ್ಡಿ ಆದಂತಹ ಕಾರಣದಿಂದ ಇಲ್ಲಿ ಕಂಪ್ಲೀಟ್ ಆಗಿ ಅವರ ಶಾಹಿ ಸ್ನಾನವನ್ನೇ ಇವತ್ತು ಮೌನಿ ಅಮಾವಾಸ್ಯ ದಿನ ರದ್ದು ಮಾಡಲಾಗಿದೆ. ಸುಮಾರು 10-12 ಘಾಟ್ಗಳಿದೆ ಇಲ್ಲಿ. ಎಲ್ಲ ಅಖಾಡದಲ್ಲೂ ಸಾಧುಗಳು ಬಂದು ನೆಲೆಸಿರುವಂಥದ್ದು. ಆದರೆ ಇವತ್ತಿನ ಇಲ್ಲಿ ಒಂದೇನು ಬೆಳಿಗ್ಗೆ ಅವಘಡ ಸಂಭವಿಸಿತು, ಅಲ್ಲಿ ಸುಮಾರು ಜನ ಬ್ಯಾರಿಕೇಡ್ ಅನ್ನ ಒಡೆದು ಒಳಗಡೆ ಬಂದಿರೋದ್ರಿಂದ ನಿಯಂತ್ರಣ ತಪ್ಪಿ ಸುಮಾರು ಜನ ಇಂಜೂರ್ಡ್ ಆಗಿದ್ದಾರೆ ಅನ್ನುವಂಥ ಮಾಹಿತಿ ಇದೆ. ಸುಮಾರು 15ರಿಂದ 20 ಜನ ಈಗಾಗಲೇ ಹಾಸ್ಪಿಟಲೈಸ್ ಆಗಿದ್ದಾರೆ. ಸುಮಾರು 100ಕ್ಕೂ ಹೆಚ್ಚು ಜನ ಈ ಒಂದು ಕಾಲ್ತುಳಿತಕ್ಕೆ ಒಳಗಾಗಿದ್ದಾರೆ ಅನ್ನುವಂಥದ್ದು. ಆದರೆ ಈಗ ಪರಿಸ್ಥಿತಿ ಸಾಕಷ್ಟು ನಿಯಂತ್ರಣಕ್ಕೆ ಬಂದಿದೆ. ಈ ಸಂಗಮ್ ಘಾಟ್ ಏನಿದೆ ಅದನ್ನ ಕಂಪ್ಲೀಟ್ ಆಗಿ ಕ್ಲೋಸ್ ಮಾಡಲಾಗಿದೆ. ಇನ್ನು ಸಾಧುಗಳ ಒಂದು ಶಾಹಿ ಸ್ನಾನ ಕೂಡ ರದ್ದು ಮಾಡಿ ಮುಂದೆ ಬರುವಂತಹ ಫೆಬ್ರವರಿ 3ನೇ ತಾರೀಕು ಬರುವಂತಹ ಒಂದು ವಸಂತ ಪಂಚಮಿ ಏನಿರುತ್ತೆ ಆ ದಿನಕ್ಕೆ ಇಂದಿನ ಸ್ನಾನವನ್ನು ಕೂಡ ಮುಂದೂಡಲಾಗಿದೆ. ಇನ್ನು ಇಲ್ಲಿ ಸುಮಾರು ಇವತ್ತು 12ರಿಂದ 13 ಕೋಟಿ ಜನ ಬಂದಿರುವಂತಹ ನಿರೀಕ್ಷೆ ಕೂಡ ಇದೆ. ಇನ್ನು ಸಾಕಷ್ಟು ಜನ ಈಗಾಗಲೇ ಈ ಒಂದು ಅಮೃತ ಸ್ನಾನವನ್ನು ಮಾಡೋದಕ್ಕೆ ಪ್ರಮುಖವಾಗಿ ಮೌನಿ ಅಮಾವಾಸ್ಯ ದಿನವಾದ ಕಾರಣ ಇವತ್ತು ಸ್ನಾನ ಮಾಡೋದಕ್ಕೆ ಸಾಕಷ್ಟು ಜನ, ಕೋಟಿಗಟ್ಟಲೆ ಜನ ಬಂದು ನೆರೆದಿರುವಂಥದ್ದು. ಯಾರಿಗೂ ಕೂಡ ತ್ರಿವೇಣಿ ಸಂಗಮ್ ಘಾಟ್ ಏನಿದೆ ಅಲ್ಲಿ ಹೋಗೋದಕ್ಕೆ ಅವಕಾಶ ಇಲ್ಲ. ಸಂಪೂರ್ಣವಾಗಿ ಅದು ಕ್ಲೋಸ್ ಆಗಿದೆ. ಹೊರಗಡೆ ರಿವರ್ ಬಾರ್ಡರ್ ಏನಿದೆ, ರಿವರ್ ಉದ್ದಕ್ಕೂ ಬಾರ್ಡರ್ ಹಾಕಿ ಅಲ್ಲಿ ಅಮೃತ ಸ್ನಾನ ಮಾಡೋದಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ. ಎಲ್ಲಾ ತಾತ್ಕಾಲಿಕ ಸೇತುವೆಗಳ ಸಂಚಾರ ಬಂದ್ ಮಾಡಲಾಗಿದೆ. ನಮ್ಮ ಪ್ರತಿನಿಧಿ ಅನುಷಾ ಅಲ್ಲಿ ಪ್ರತ್ಯಕ್ಷ ವರದಿಯನ್ನು ಕೊಟ್ಟರು. ಹೇಗಿದೆ ಅಲ್ಲಿನ ಪರಿಸ್ಥಿತಿ ಅಂತ ಸದ್ಯಕ್ಕೆ ತಹಬದಿಯಲ್ಲಿದೆ. ತ್ರಿವೇಣಿ ಸಂಗಮದ ಎದುರುಗಡೆಯ ಚಿತ್ರಣ ಅವರು ನೀಡಿದರು.